Dear students, ಇಲ್ಲಿ one more important example ನೋಡೋಣ. It is also from the LBA. ಇದು SSLC ಮಕ್ಕಳಿಗೆ ಈಗ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. LBA ದಿಂದ ಬರುವಂತ ಒಂದು ಪ್ರಮುಖವಾದಂತ ಪ್ರಶ್ನೆ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅನ್ನುವಂತ ಚಾಪ್ಟರ್ ದಿಂದ. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ LBA ದಲ್ಲಿ ಸುಮಾರು ಒಂದು 20-22 ಕ್ವಶನ್ಸ್ ಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಕ್ವಶನ್ಸ್ ಗಳನ್ನು ನೀವು ಮಾಡಿದ್ರೆ 100% ಅವುಗಳಿಂದನೇ ಮೇನ್ ಎಕ್ಸಾಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಅವುಗಳಲ್ಲಿ ಈಗ 88ನೇ ಪ್ರಶ್ನೆಯನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದ ಎಕ್ಸಾಂಪಲ್ ಮೀನ್ಸ್ ದಟ್ ಈಸ್ sec a plus tan a minus 1 divided by tan a minus sec a plus 1 is equal to 1 plus sin a divided by cos a ಅಂತ ಹೇಳಿ ಪ್ರೂವ್ ಮಾಡಬೇಕು. ಇಟ್ ಈಸ್ ಆಲ್ರೆಡಿ ಆಸ್ಕ್ಡ್ ಇನ್ ದ 2024 ಎಕ್ಸಾಮ್ ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್ ಅಂತ ಅವ್ರು ಕೊಟ್ಟಿದ್ದಾರೆ. ನಾವು ಚೆಕ್ ಮಾಡೋಣ ವೆದರ್ ಇಟ್ ಈಸ್ ಡಿಫಿಕಲ್ಟ್ ಆರ್ ನಾಟ್ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಇಫ್ ಇಟ್ ಈಸ್ ನಾಟ್ ಡಿಫಿಕಲ್ಟ್ then you can practice one time. If it is difficult you ಒಂದು 2 to 3 times ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. therefore ಇಲ್ಲಿ ನೋಡಿ ಇದನ್ನ ಬೇರೆ ಬೇರೆ ಮೆಥಡ್ಗಳಿಂದ ಸಾಲ್ವ್ ಮಾಡಬಹುದು. ಬೇರೆ ಬೇರೆ ಮೆಥಡ್ಗಳು ಯಾವಪ್ಪ ಅಂತಂದ್ರೆ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಮೆಥಡ್ ಅನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡಬಹುದು. ಬಟ್ ಐ ಆಮ್ ಯೂಸಿಂಗ್ ಒನ್ ಸಿಂಪಲ್ ಮೆಥಡ್. ದಟ್ ಮೆಥಡ್ ಇಫ್ ಯು ಆರ್ ಅಡ್ಜಸ್ಟೇಬಲ್ then you can go through that method. now I'll take the LHS ನಾನು ಇಲ್ಲಿ ಬರ್ಕೊಂಡಿದ್ದೀನಿ. sec a plus tan a minus 1 ಅನ್ನು ನಾನು ಇಲ್ಲಿ ಬರಿತಾ ಇಲ್ಲ. ಅದನ್ನ ಏನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ. tan a ಮೈನಸ್ sec a ಪ್ಲಸ್ 1. ಈ 1 ಬದಲಿ ನಮ್ಗೆ ಈಗಾಗಲೇ ಒಂದು ಐಡೆಂಟಿಟಿ ಗೊತ್ತಿದೆ. ವಾಟ್ ಈಸ್ ದಟ್ ಐಡೆಂಟಿಟಿ? ದಟ್ ಐಡೆಂಟಿಟಿ ಈಸ್ 1 ಮೈನಸ್ tan ಸ್ಕ್ವೇರ್ a ಇಸ್ ಈಕ್ವಲ್ ಟು sec ಸ್ಕ್ವೇರ್ a. ಇದನ್ನು ನಾವು ರೀಅರೇಂಜ್ ಮಾಡ್ಕೊಳ್ಳೋಣ. 1 ಇಸ್ ಈಕ್ವಲ್ ಟು ಏನಾಗುತ್ತೆ? ದಟ್ ಈಸ್ sec ಸ್ಕ್ವೇರ್ a ಮೈನಸ್ tan ಸ್ಕ್ವೇರ್ a ಆಗುತ್ತೆ. 1 is equal to sec square a minus tan square a ಆಗುತ್ತೆ. ಆ 1 ಜಾಗದಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ this in the place of 1 I'll write that sec square a. I'll put a bracket for this sec square a minus tan square a. Okay, this implies ಇಲ್ಲಿ ನೋಡಿ sec a plus tan a as it is I am writing, then minus ಇದು ನೋಡಿ it is in the form of a square minus b square. It is in the form of a square minus b square. ನಾ ಇದನ್ನ ಯಾವ ರೀತಿ ಬರ್ಕೊಳ್ಳಬಹುದಪ್ಪ ಅಂತಂದ್ರೆ a plus b into a minus b ಅಂತ ಬರೀಬಹುದು. therefore I'll write it as a sec a plus tan a into the bracket sec a minus tan a. ಇದನ್ನ ನಾನು ಯಾವ ರೀತಿ ಬರ್ಕೊಳ್ತಾ ಇದ್ದೀನಿ? a plus b into a minus b ಅನ್ನುವಂತ ಫಾರ್ಮ್ ಅಲ್ಲಿ ಬರಿತಾ ಇದ್ದೀನಿ. now one thing you can observe, the denominator I'll write as it is, that is tan a ಮೈನಸ್ sec a ಪ್ಲಸ್ 1 ಅನ್ನೋದನ್ನ ಆಸ್ ಇಟ್ ಇಸ್ ಬರಿತಾ ಇದ್ದೀನಿ. ನೀವು ಒಂದು ಸ್ವಲ್ಪ ಇಲ್ಲಿ ಲಕ್ಷ ಕೊಟ್ಟು ನೋಡಬೇಕು. ವಾಟ್ ಈಸ್ ದಾಟ್ ಮೀನ್ಸ್ ನೋಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡಿ ನಾನು ಬರಿತೀನಿ. ಯಾಕಪ್ಪ ಅಂತಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಮೈನಸ್ ಈ ಕಡೆ ನಾನು ಇದನ್ನ ಒಂದು ಟರ್ಮ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ನಾನು ಒಂದು ಟರ್ಮ್ ಅಂತ ಕನ್ಸಿಡರ್ ಮಾಡ್ತೀನಿ. ದೇರ್ಫೋರ್ ಇವೆರಡೂದರಲ್ಲಿ ಏನು ಕಾಮನ್ ಇದೆ ನೀವು ಅಬ್ಸರ್ವ್ ಮಾಡ್ಬೋದು. ಈ ಎರಡೂ ಕೇಸ್ಗಳಲ್ಲಿ sec a ಪ್ಲಸ್ tan a ಅನ್ನೋದು ಕಾಮನ್ ಇದೆ. that I'll take it out. then in this whole bracket, in this whole one, what remains inside in the place of sec a minus tan a? 1 ಉಳಿಯುತ್ತೆ, ಹೌದಾ? then minus sec a plus tan a ಆಲ್ರೆಡಿ ಹೊರಗೆ ಬಂದಿದೆ, ಹಾಗಾದ್ರೆ ಈ ಪ್ಲೇಸ್ ಅಲ್ಲಿ 1 ಉಳಿಯುತ್ತೆ. 1 into sec a minus tan a is 1 into sec a minus tan a is sec a minus tan a ಆಗುತ್ತೆ. okay, this is the bracket closed, whole divided by tan a minus sec a plus 1 ಅನ್ನ ಆಸ್ ಇಟ್ ಈಸ್ ಇಡ್ತಾ ಇದ್ದೀನಿ. ದಿಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ. ದಟ್ ಯು ಕೀಪ್ ಇನ್ ಯೋರ್ ಮೈಂಡ್. ದೆನ್ ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ವಿಲ್ ಸಿ ಹಿಯರ್. ಈ ಒಂದು ಸ್ಟೆಪ್ ಅನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಓಕೆನಾ? ದೆನ್ sec a ಪ್ಲಸ್ tan a ಅನ್ನ ಆಸ್ ಇಟ್ ಈಸ್ ಇಡ್ತಾ ಇದ್ದೀನಿ. ದೆನ್ ಇಲ್ಲಿ ನೋಡಿ ಬ್ರಾಕೆಟ್ ಅಲ್ಲಿ ಏನಾಗುತ್ತೆ? 1 ಮೈನಸ್ sec a ಆಗುತ್ತೆ. ಅಂದ್ರೆ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ tan a ಆಗುತ್ತೆ. ದಿಸ್ ಇಸ್ ಕ್ಲೋಸ್. ಅಥವಾ ಕಾಮನ್ ಬ್ರಾಕೆಟ್ ಹಾಕಿದ್ರು ನಡೆಯುತ್ತೆ ಅಲ್ಲಿ. therefore the denominator ಏನಿದೆ? tan a ಮೈನಸ್ sec a ಪ್ಲಸ್ 1 ಅಂತ ಡಿನಾಮಿನೇಟರ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. tan a ಮೈನಸ್ sec a ಪ್ಲಸ್ 1 ಅಂತಂದ್ರೂ ಒಂದೇ. tan a ಹಿಂದ್ಗಡೆ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. sec a ಹಿಂದ್ಗಡೆ ಮೈನಸ್ ಇದೆ, 1 ಹಿಂದ್ಗಡೆ ಪ್ಲಸ್ ಇದೆ. ದಿಸ್ ಟರ್ಮ್ ಅಂಡ್ ದಿಸ್ ಟರ್ಮ್ ಬೋತ್ ಆರ್ ಸೇಮ್. ದೋಸ್ ಆರ್ ಗೆಟ್ ಕ್ಯಾನ್ಸಲ್ಡ್. ಅವುಗಳು ಏನಾದಪ್ಪ ಅಂತಂದ್ರೆ ಕ್ಯಾನ್ಸಲ್ ಆದವು. ನಮ್ಗೆ ಏನು ಉಳಿತೀಗಲ್ಲಿ? ನಮ್ಗೆ ಉಳಿದಿರೋದು ಏನಪ್ಪಾ ಅಂತಂದ್ರೆ ದಟ್ ಈಸ್ sec a ಪ್ಲಸ್ tan a ಉಳಿದಿದೆ. ಬಟ್ ನನಗೇನು ಬೇಕಾಗಿದೆ? ವಾಟ್ ಐ ಶುಡ್ ಬ್ರಿಂಗ್ 1 ಪ್ಲಸ್ sin a ಡಿವೈಡೆಡ್ ಬೈ cos a. therefore sec a ಅನ್ನ ನಾನು 1 ಬೈ cos a ಅಂತ ಬರ್ಕೊಳ್ಬಹುದು.
what is the reciprocal of sec A? The reciprocal of sec A is cos A. Therefore tan A anna relation ಬರ್ಕೋತೀನಿ ನಾನು. This is not into, this is plus. This is plus sin A divided by cos A ಅಂತ ಬರಿತಾ ಇದ್ದೀನಿ. Yes, this is not into 1. That is a plus 1. This is a plus 1. Okay, this is a plus 1. ಇಲ್ಲಿ ಇದಕ್ಕೆ ರಿಲೇಷನ್ ಅನ್ನು ಬರ್ತೀನಿ, ಇದಕ್ಕೆ ರೆಸಿಪ್ರೋಕಲ್ ಅನ್ನು ಬರ್ಕೊಂಡಿದ್ದೀನಿ. Therefore, what is the LCM of these two? That is a cos A. Cos A into 1. Cos A into 1. Therefore, what remains? That is 1 plus sin A is remain. Therefore, this is what we are expecting. ನಮಗೆ ಯಾವ ರಿಸಲ್ಟ್ ಬೇಕಾಗಿದೆ ಅಂತಂದ್ರೆ ಆ ರಿಸಲ್ಟ್ ಬೇಕಾಗಿದೆ. Therefore, we got that one. That is nothing but RHS. Otherwise, hence it is proved ಅಂತ ಬರಿಬಹುದು. This is what a 3-mark important question. ಈ steps ಅನ್ನು, in this case, this step is very important, and this one what I have written, this step is very important. ಇವುಗಳನ್ನ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಈ ಎಕ್ಸಾಂಪಲ್ ಅನ್ನು ಅತಿ ಈಸಿಯಾಗಿ ನೀವು ಬಿಡಿಸ್ಕೊಳ್ಬಹುದು. ಥ್ಯಾಂಕ್ ಯು.